ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಳಿಗೆ ತುಂಬಾ ಕಷ್ಟ, ಪರ್ಫೆಕ್ಟಾಗಿ ಹೋಳಿಗೆ ಮಾಡಲಿಕ್ಕೆ ಬರಲ್ಲ ಅನ್ನೋರಿಗೆ ಈ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಯಾವ ಥರ ಹೋಳಿಗೆ ಮಾಡೋದು ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಕ್ಟ್ ಅಳತೆಲೆ ಹೇಳ್ತೀನಿ, ಅದೇ ಅಳತೆಲೆ ಮಾಡಿ. ನಾನಿಲ್ಲಿ 1 kg ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕಿ ಎಲ್ಲದನ್ನು ಚೆನ್ನಾಗಿ ಕೈಯಲ್ಲೇ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 kg ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಅರ್ಧ kg ಆಗುವಷ್ಟು ಮೈದಾ ಹಿಟ್ಟು ಇಲ್ಲ ಅರ್ಧ kg ಆಗುವಷ್ಟು ಗೋಧಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವು ನಾನು ಹೇಳಿರುವ ಅಳತೆಯಲ್ಲಿ ಮಾಡಿದರೆ ಹೂರಣ ಹಾಗೆ ಹೋಳಿಗೆ ಹಿಟ್ಟು ಎರಡು ಕರೆಕ್ಟಾಗಿ ಒಂದಕ್ಕೊಂದು ಮ್ಯಾಚ್ ಆಗುತ್ತೆ. ಅಂದರೆ ಯಾವುದೂ ಸಹ ಒಂದು ಚೂರು ಸಹ ಉಳಿಯಲ್ಲ. ಅದಕ್ಕೋಸ್ಕರ ಕರೆಕ್ಟ್ ಅಳತೆಯಲ್ಲೇ ಮಾಡಿ. ನೀವು ಅರ್ಧ kg ಮಾಡೋದಿದ್ರೆ ಎಲ್ಲದನ್ನು ಅರ್ಧ kg ಅಳತೆಯಲ್ಲೇ ತಗೊಳ್ಳಿ. ನಾನಿಲ್ಲಿ ಎಲ್ಲದನ್ನು 1 kg ಅಳತೆಯಲ್ಲೇ ತಗೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ನಾದಿ ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈಗ ಇಷ್ಟ ಆದಮೇಲೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೋಳಿಗೆ ಮಾಡುವಾಗ ಹಿಟ್ಟನ್ನು ಕಲಿಸ್ಕೊಳ್ಳೋದು ಹಾಗೆ ಹೂರಣ ಮಾಡೋದು ಎರಡು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು ಸ್ವಲ್ಪನೂ ಮಿಸ್ ಆದರೆ ಹೋಳಿಗೆ ತಟ್ಟಲಿಕ್ಕೆ ಬರಲ್ಲ. ಹೂರಣ ಒಂದೇ ಹೋಳಿಗೆ ತಟ್ಟುವಾಗ ಹರಿದೋಗುತ್ತೆ, ಇಲ್ಲಾಂದರೆ ಹೂರಣ ಹೊರಗಡೆ ಬರುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ನೀವು ಹೋಳಿಗೆ ಹಿಟ್ಟನ್ನು ಕಲಿಸುವಾಗ ಕರೆಕ್ಟಾಗಿ ನಾದಿ ಹಾಗೆ ಸ್ವಲ್ಪ ಜಿಗುಟು ಇರಬೇಕು, ಸ್ವಲ್ಪ ನೀರಿನ ಅಂಶ ಇರಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು, ಸ್ವಲ್ಪ ಮೆತ್ತಿಗೆ ಕಲಸಿಟ್ಕೋಬೇಕು. ನೋಡ್ತಾ ಇರ್ಬೋದು ನೀವು, ಎಣ್ಣೆ ಹಾಕಿ ಕಲಸಿದಾಗ ಈ ಥರ ಇರುತ್ತೆ. ಇದೀಗ ಆಲ್ಮೋಸ್ಟ್ ನಾವು ಹಿಟ್ಟು ಕಲಿಸೋದು ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು ಹಿಟ್ಟು ನೋಡಿ, ಅದು ಹೀಗೆ ಮುಟ್ಟಿದ ತಕ್ಷಣ ನಿಮಗೆ ಕೈಗೆ ಒಂದು ಚೂರು ಸಹ ಅಂಟ್ಕೊಳ್ಬಾರ್ದು. ಆವಾಗ ನೀವು ಹಿಟ್ಟು ಕಲಿಸಿದ್ದು ಪರ್ಫೆಕ್ಟ್ ಆಗಿರುತ್ತೆ, ಹೋಳಿಗೆ ಚೂರು ಸಹ ಹರಿಯಲ್ಲ. ಇವಾಗ ಹಿಟ್ಟು ರೆಡಿಯಾಗಿದೆ. ಇದನ್ನು ಇವಾಗ ಮೇಲ್ಗಡೆ ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಹಿಟ್ಟನ್ನು ಯಾವಾಗಲೂ ಅಷ್ಟೇ ಒಂದು 4-5 ಗಂಟೆ ಆದರೂ ನೆನೆ ಹಾಕಬೇಕು. ಅಂದರೆ ಹಿಟ್ಟನ್ನು ಕಲಸಿ ಇಡಬೇಕು, ಆವಾಗಲೇ ನಿಮ್ಗೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು 4-5 ಗಂಟೆ ಆದಮೇಲೆ ನಾನಿಲ್ಲೀಗ ಹೂರಣ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕಡಲೆಬೇಳೆಗೆ ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದೇ ಥರ ತೊಗರಿಬೇಳೆ ಹೋಳಿಗೆ ಕೂಡ ಮಾಡ್ಕೋಬೋದು. ನೀರನ್ನು ಸ್ವಲ್ಪ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಮಾಡಿದರೆ ಕೆಲವು ಸಲ ತುಂಬ ಕರ್ಗಿ ಹೋದರೆ ಅಷ್ಟು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಈ ಥರ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ 1 kg ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. 1 kg ಕಡಲೆಬೇಳೆನ ಚೆನ್ನಾಗಿ ತೊಳೆದು ಇವಾಗ ನೀರು ಕುದಿ ಬಂದ ಮೇಲೆ ಅದಕ್ಕೆ ಹಾಕ್ಕೊಳ್ಳಿ. ಮಧ್ಯ ಈ ಥರ ಕಡಲೆಬೇಳೆನ ತಿರುಗಿಸ್ಕೊಳ್ತಾ ಇರಿ. ಯಾಕಂದರೆ ಅಡಿಗಡೆದು ಮೇಲ್ಗಡೆದು ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಎಲ್ಲ ಕಡಲೆಬೇಳೆ ಬೇಯುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಮಧ್ಯೆ ಒಂದೊಂದು ಕಡಲೆಬೇಳೆ ಹಸಿ ಸಿಗುತ್ತೆ. ಅದಕ್ಕೋಸ್ಕರ ಈ ಥರ ಮಧ್ಯೆ ಒಂದೊಂದು ಸಲ ಸೌಂಟಲ್ಲಿ ಮಗ್ಚ್ಕೊಳ್ತಾ ಇರಿ. ಇದು ಯಾವ ಥರ ಇರಬೇಕು ಅಂದರೆ ಕರೆಕ್ಟಾಗಿ ಕೈ ಹಿಂಗೆ ಮುಟ್ಟಿದೆ ತುಂಬ ಸ್ಮ್ಯಾಶ್ ಆಗಬೇಕು. ಸ್ಮ್ಯಾಶ್ ಆದಮೇಲೆ ಅದನ್ನು ಒಂದು ಪಾತ್ರೆಗೆ ನಾನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 1 kg ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ನಾನು. ಅದನ್ನು ಪುಡಿ ಮಾಡಿ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಹಾಗೆ ಕಡಲೆಬೇಳೆ ಏನು ಸ್ಟ್ರೈನ್ ಮಾಡಿದ್ದೀರಾ ಅದನ್ನು ಕೂಡ ಅದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಯಾಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ಟವ್ ಹಚ್ಚಿ ಒಲೆ ಮೇಲೆ ಇಡ್ತಾಯಿದ್ದೀನಿ. ಯಾಕಂದರೆ ಬೆಲ್ಲ ಕರಗಿಸ್ಕೊಳ್ಬೇಕು, ಅದಕ್ಕೋಸ್ಕರ. ಮಧ್ಯೆ ಈ ಥರ ಬೆಲ್ಲ ಕರಗಿಸುವಾಗಲಷ್ಟೇ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಬೆಲ್ಲನ ಈ ಥರ ಕರಗಿಸ್ಲಿಕ್ಕೆ ಇಡಿ. ನೀರೇನು ಆ್ಯಡ್ ಮಾಡ್ಕೊಳ್ಳೋದು ಬೇಡ, ಯಾಕಂದರೆ ಬೆಲ್ಲನೇ ನೀರನ್ನು ಬಿಟ್ಕೊಳ್ಳುತ್ತೆ. ಮಧ್ಯೆ ಈ ಥರ ಮಗ್ಚ್ಕೊಳ್ತಾ ಇರಿ. ಇದು ಯಾವ ಥರ ಇರಬೇಕು ಅಂದರೆ ತುಂಬ ನೀರಿಗೂ ಇರಬಾರ್ದು. ಈ ಥರ ನೋಡಿ ತಳ ಬಿಟ್ಕೊಳ್ತಾ ಇದೆಯಲ್ಲ, ತುಂಬ ಗಟ್ಟಿನೂ ಇರಬಾರ್ದು, ಸ್ವಲ್ಪ ನೀರು ಇರಬೇಕು. ಅಂದರೆ ಆ ಬೆಲ್ಲದ ನೀರೇನಿದೆ ಸ್ವಲ್ಪ ಇರಬೇಕು. ಈ ಕನ್ಸಿಸ್ಟೆನ್ಸಿಲಿದ್ದರೆ ನಿಮಗೆ ಹೂರಣ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಇರಬೇಕು. ಈಗ ಸ್ಟವ್ನ ಆಫ್ ಮಾಡಿ ಅದನ್ನ ತಣಿಲಿಕ್ಕೆ ಬಿಡಿ. ನೋಡಿ ತಣ್ಣಗಾದಮೇಲೆ ನಾನು ತೋರಿಸ್ತಾ ಇರೋದು ಇವಾಗ ತಣ್ಣಗಾಗಿದೆ. ಹೂರಣ ಕರೆಕ್ಟಾಗಿ ಬಂದಿದೆ ನೋಡಿ. ಸ್ವಲ್ಪ ನೀರೇನು ಬಿಟ್ಟಿದೆ ಅದು ಕರೆಕ್ಟಾಗಿ ಹೀರ್ಕೊಂಡು ಅಬ್ಸಾರ್ಬ್ ಆಗಿದೆ. ಅದನ್ನು ಈಗ ಎಲ್ಲದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾನು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ.
ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೂರಣ ನಿಮ್ಗೆ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಈ ಥರ ಉಂಡೆ ಕಟ್ಟಿದರೆ ಕರೆಕ್ಟಾಗಿ ಉಂಡೆ ಮಾಡಲಿಕ್ಕೆ ಬರಬೇಕು. ತುಂಬ ಫುಲ್ ನೀರಾಗಿದ್ದರೂ ಅದನ್ನು ಉಂಡೆ ಕಟ್ಟಲಿಕ್ಕೆ ಬರಲ್ಲ. ಹಾಗೆ ಫುಲ್ ಡ್ರೈ ಆದರೂ ಒಂಥರ ಪುಡಿ ಪುಡಿ ಅನಿಸುತ್ತೆ. ಅದಕ್ಕೋಸ್ಕರ ಫುಲ್ ಪುಡಿನೂ ಇರಬಾರ್ದು, ಫುಲ್ ಡ್ರೈಯೂ ಇರಬಾರ್ದು, ಹದವಾಗಿರಬೇಕು. ಸೊ ನೀವೆಲ್ಲದನ್ನು ಒಂದೊಂದು ಕೆ ಜಿ ಅಳತೆಯಲ್ಲೇ ತಗೊಳ್ಳಿ. ಅರ್ಧ ಕೆ ಜಿ ಮಾಡೋದಿದ್ರೆ ಅರ್ಧ ಕೆ ಜಿ ಅಳತೆಯಲ್ಲೇ ಎಲ್ಲ ಐಟಮು ತಗೊಳ್ಳಿ. ಅರ್ಧ ಕೆ ಜಿ ಮೈದಾ ಹಿಟ್ಟು, ಅರ್ಧ ಕೆ ಜಿ ಕಡಲೆಬೇಳೆ, ಅರ್ಧ ಕೆ ಜಿ ಬೆಲ್ಲ, ಎಲ್ಲದನ್ನು ಒಂದೇ ಅಳತೆಯಲ್ಲಿ ತಗೊಳ್ಳಿ. ನೋಡಿ ಹಿಟ್ಟು ನಾನು 5 ಅವರ್ ಆದಮೇಲೆ ಈಗ ಮಾಡ್ತಾ ಇರೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಾಡಲಿಕ್ಕೆ ಮುಂಚೆ ಅಷ್ಟೇ ಒಂದು ಸಲ ಎಲ್ಲದನ್ನು ಚೆನ್ನಾಗಿ ಈ ಥರ ನಾದ್ಕೊಳ್ಳಿ, ಇನ್ನೊಂದು ಸಲ ನಾದ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಚೂರು ಸಹ ಕೈಗೆ ಅಂಟ್ಕೋಬಾರ್ದು. ಹಾಗೆ ಈ ಥರ ಕಣಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೀವು ಯಾವ ಶೇಪ್ ಕೇಳಿದರೂ ಆ ಶೇಪಲ್ಲಿ ಬರುತ್ತೆ. ಮೈದಾ ಹಿಟ್ಟು ಅಂದರೆ ಎಲ್ಲ ಶೇಪಲ್ಲೂ ಬರುತ್ತೆ. ಬಟ್ ಕೆಲವು ಸಲ ಏನಾಗುತ್ತೆ, ಕೆಲವ್ರು ಮಾಡಿದಾಗ ಹೋಳಿಗೆ ಹರಿದೋಗುತ್ತೆ ಅಂತಾರೆ, ಇಲ್ಲಾಂದರೆ ಹೂರಣ ಹಾಕಿ ತಟ್ಟಕ್ಕೆ ಹೋದರೆ ಹೂರಣ ಹೊರಗೆ ಬರುತ್ತೆ ಅಂತಾರೆ. ನೀವು ಕರೆಕ್ಟ್ ಅಳತೆಯಲ್ಲಿ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಹೂರಣನ 2 ಒಂದೇ ಸೈಜ್ ತಗೊಳ್ಳಿ. ಹಿಟ್ಟನ್ನು ಒಂದೇ ಸೈಜ್ ಉಂಡೆ, ಹೂರಣನೂ ಒಂದೇ ಸೈಜ್ ತೊಗೊಂಡು ಅದರ ಸ್ವಲ್ಪ ತಟ್ಟಿ ಅದರ ಒಳಗಡೆ ಇಟ್ಟು ಈ ಥರ ಕವರ್ ಮಾಡಿ ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನು ಈ ಥರ ಸಪ್ರೇಟ್ ಮಾಡಿಕೊಂಡು ಅದನ್ನ ಕವರ್ ಮಾಡಿ ಇವಾಗ ಹೂರಣನ ನಾನಿಲ್ಲಿ ಇದು ಬೇಕಿಂಗ್ ಶೀಟ್ ಏನಿದೆ ಅದರ ಮೇಲೆ ಇನ್ನೊಂದು ಬೇಕಿಂಗ್ ಶೀಟ್ ಇಟ್ಕೊಂಡು ನೀವು ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಟಬಹುದು. ಇಲ್ಲ ಅಂದರೆ ಚಪಾತಿ ಮಣೆಗೆ ಈ ಥರ ಚಪಾತಿ ಕೋಲ್ ಏನಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ಚಪಾತಿ ಏನು ನಾದ್ಕೊಳ್ತೀರಾ ನೋಡಿ ಅದೇ ಥರ ನಾದ್ಕೊಂಡ್ರು ಆಗುತ್ತೆ. ನಿಮಗೆ ಯಾವುದು ಈಸಿ ಆಗುತ್ತೋ ಅದು. ಒಂದು ಚೂರು ಸಹ ಹೂರಣನೂ ಹೊರಗೆ ಬಂದಿಲ್ಲ ನೋಡಿ. ಹೂರಣ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಈಗ ತವಾನ ಕಾಯಲಿಕ್ಕೆ ಇಟ್ಟಿದ್ದೀನಿ. ತವ ಕಾದ್ಮೇಲೆ ನೀವು ಹೋಳಿಗೆನ ಅದರ ಮೇಲೆ ಹಾಕ್ಕೊಂಡು, ಹೋಳಿಗೆ ಕಾಯಿಸುವಾಗ ಯಾವಾಗಲೂ ಅಷ್ಟೇ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಕಾಯಿಸಬೇಕು. ಸಣ್ಣ ಉರಿನಲ್ಲೇ ಇಟ್ಕೊಂಡು ಕಾಯಿಸಿದರೆ ಹೋಳಿಗೆ ತುಂಬ ಗಟ್ಟಿ ಆಗಿಬಿಡತ್ತೆ. ಹಾಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಹೋಳಿಗೆ ಫುಲ್ ಮೇಲ್ಗಡೆ ಎಲ್ಲ ಕಪ್ಪಾಗಿರುತ್ತೆ, ಅಂದರೆ ಕರೆಕ್ಟಾಗಿ ಹಿಟ್ಟು ಬೇಯಲ್ಲ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡಲ್ಲಿ ಇಟ್ಕೊಂಡು ನೀವು ಹೋಳಿಗೆ ಕಾಯಿಸಿ. ಮೇಲ್ಗಡೆ ನಿಮಗೆ ಬೇಕಿದ್ರೆ ನಾನಿಲ್ಲಿ ತುಪ್ಪ ಹಚ್ಕೊಳ್ತಾ ಇದ್ದೀನಿ, ನಿಮಗೆ ಬೇಕಿದ್ರೆ ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದರೂ ಹಚ್ಕೋಬೋದು. ಸೊ ಕಂಟಿನ್ಯೂಸ್ ಆಗಿ ಆಚೆ ಈಚೆ ಮಗ್ಚಾಕೊಳ್ತಾ ಇರ್ಬೋದು. ಒಂದು ಸೈಡ್ ಕಂಪ್ಲೀಟಾಗಿ ಆಲ್ಮೋಸ್ಟ್ ಬೆಂದಾದಮೇಲೆ ಇನ್ನೊಂದು ಸೈಡಿಗೆ ಹಾಕ್ಕೊಳ್ಳಿ. ಯಾಕಂದರೆ ಚಪಾತಿ ಥರ ಆಚೆ ಈಚೆ ಮಗ್ಚಾಕೊಳ್ತಾ ಇದ್ದರೆ ಹೋಳಿಗೆ ಹರಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಒಂದು ಚೂರು ಸಹ ಹೋಳಿಗೆ ಹರಿದಿಲ್ಲ, ಹಾಗೆ ಪರ್ಫೆಕ್ಟಾಗಿ ಹೋಳಿಗೆ ಬರುತ್ತೆ. ಹಾಗೆ ಹೂರಣ ಹಾಗೆ ಹಿಟ್ಟು ಎರಡೂ ಸಹ ಇದೇ ಅಳತೆಯಲ್ಲಿ ಮಾಡಿಕೊಂಡ್ರೆ ಎಲ್ಲ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಒಂದು ಚೂರು ಸಹ ಉಳಿದಿಲ್ಲ. ಕರೆಕ್ಟಾಗಿ 1 ಕೆ ಜಿದು ಮಾಡಿ ಎಲ್ಲದು 1 ಕೆ ಜಿ ಅಳತೆಯಲ್ಲಿ ತೊಗೊಂಡು, ಹಾಗೆ ಹಿಟ್ಟನ್ನು ಮತ್ತು ಹೂರಣನ ಎರಡನ್ನೂ ಪರ್ಫೆಕ್ಟ್ ನೀವು ಮಾಡಿಕೊಂಡ್ರೆ ಸರಿಯಾದ ಅಳತೆಯಲ್ಲಿ ಹೋಳಿಗೆ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.